ಸೊ ನಾವು ಉಪಾಧ್ಯಕ್ಷ ನೋಡಲೇಬೇಕು, ಅದು ಚಿಕ್ಕನೂರು ಸಿನಿಮಾ ನೋಡಬೇಕು ಅಂತಾರೆ. ಈ ಎಕ್ಸೈಟ್ಮೆಂಟ್ ಹೆಂಗಿದೆ? ಆಮೇಲೆ ಅವ್ರು ನಾವು ಏನೂ ಕೊಟ್ಟಿದ್ದಾರೆ ಸರ್, ಅವ್ರಿಗೆ ಊಟ ಕೊಡ್ಸಿರ್ತೀವ, ಇಲ್ಲ ಅವ್ರ ಕಷ್ಟಗಳಿಗಾಗಿರ್ತೀವ, ಎಂಥದ್ದು ಇಲ್ಲ. ನಾವು ಮಾಡೋ ಒಂದು ಕಾಮಿಡಿನ ನೋಡಿ ಅವರು ಇಷ್ಟಪಟ್ಟು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಇರಬೇಕು. ಯಾಕೆಂದರೆ ನಾನು ಎಲ್ಲೋ ಒಂದು ಹಳ್ಳಿಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವು. ನಾನು ರಿಲೀಸ್ ದಿನ ನಿಮ್ಮ ಡೈರೆಕ್ಟ್ ಹೇಳಿದ್ರು ಕಾರಿಂದ ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಆಯ್ತಾ? ಅದಕ್ಕೆ ಶಿವಣ್ಣನೂ ಅಂದ್ರಲ್ಲ ಅವಾಗಲೇ ತಾರೆ ಅಂತ. ಅವಾಗ ತಾರೆ ಆಗಿದ್ರಿ, ಈಗ ಹೀರೋ ಆಗಿದ್ದೀರಲ್ಲ ಹಂಗಾಗಿ. ಇಲ್ಲ ಸರ್, ನೀವು ಆಲ್ರೆಡಿ ತಾರೆ ಆಗಿದ್ದೀರಾ. ತಾರೆ ಅದೆಲ್ಲ ಸುಮ್ಮನೆ ನಾವು ಯಾರಾದರೂ ಹೇಳಿದ್ರೆ ಖುಷಿ ಪಟ್ಕೊಬೇಕಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರುಗಳು ಎದುರುಗಡೆ ಹೋದಾಗ ಅವ್ರ ಮುಖದಲ್ಲಿ ಒಂದು ನಗು, ಒಂದು ಸಂತೋಷ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡ ಅವಾರ್ಡು ಇನ್ನೊಂದು ಯಾವುದೂ ಇರಲ್ಲ. ತಾರೆ ಇದು ಸ್ಟಾರು ತಾರೆ ಎಲ್ಲ ನಾವು ಆಗೋದಲ್ಲ, ಅವ್ರು ಮಾಡೋದು. 26ಕ್ಕೆ ಅವ್ರು ಮಾಡಬೇಕಷ್ಟೇ. ಈಗ ಫೈನಲಿ ನಿಮ್ಮ ತಂಡಕ್ಕೆ ಏನು ಹೇಳಕ್ಕೆ, ಮ್ಯೂಸಿಕ್ ಆಗಲಿ ಇದಾಗಲಿ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇದಕ್ಕೆ ಕೆಲಸ ಮಾಡಿರೋದು ಬ್ಯುಸಿಯೆಸ್ಟ್ ಡೈರೆಕ್ಟರ್ಗಳು. ಒಬ್ಬ ಡೈರೆಕ್ಟರ್ ಅಲ್ಲ, ಅನಿಲ್ ಕುಮಾರ್ ಒಬ್ಬರು, ಅವರು ಸಿನಿಮಾ ಡೈರೆಕ್ಟ್ರು. ಬಟ್ ವರ್ಕ್ ಮಾಡಿರೋದು ಇದಕ್ಕೆ 8 ಜನ ಡೈರೆಕ್ಟರ್ ಕೆಲಸ ಮಾಡಿದ್ರೆ, 6 ಜನ ಹೀರೋಗಳು ಮಾಡಿದ್ದಾರೆ ಉಪಾಧ್ಯಕ್ಷರಲ್ಲಿ. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ಯ ಅವರು, DOP ಬಂದು ಶೇಖರ್ ಚಂದ್ರ ಅವರು, ಎಲ್ಲನೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಡೈಲಾಗ್ ಬರೆದಿರೋ ರಾಜಶೇಖರ್ ಅಂತ, ಡೈರೆಕ್ಷನ್ನು ನಮ್ಮ ಅನಿಲ್ ಕುಮಾರ್ ಅವರು. ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ತಲೆಯಲ್ಲಿ ಇದ್ದಿದ್ದೀನೋ ಈಗ ಜನ ಎಕ್ಸ್ಪೆಕ್ಟ್ ಮಾಡೋದನ್ನು, ನಾನು ಕಾಮಿಡಿ ಏನು ಅಂದರೆ ಕಾಮಿಡಿ ಹೀರೋ ಆದಾಗ ಇನ್ನೂ ಜಾಸ್ತಿ ಕಾಮಿಡಿ ಇರುತ್ತೆ ಅಂತ. ಸೊ ಅದು ಎಲ್ಲೂ ಸುಳ್ಳಾಗಲ್ಲ. ಒಂದು ಕಾಮಿಡಿಗೆ ಜಾಸ್ತಿ ಒತ್ತು ಕೊಟ್ಟಿರೋದು. ಆ ಕಾಮಿಡಿ ಒಳಗಡೆ ಒಂದು ಒಳ್ಳೆ ಲವ್ ಸ್ಟೋರಿ, ಚಿಕ್ಕ ಪುಟ್ಟ ಎಮೋಷನ್ಸು, ಮೆಸೇಜ್ ಕೊಟ್ಟಿದ್ದೀವಿ. ಈಗ ಒಂದು ಚಿತ್ರನ ಆಚೆ ನೋಡ್ಕೊಂಡ್ರೆ, ಈಗ ಕಾಟೇರ ಬಗ್ಗೆ ಎಲ್ಲ ರೈತರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಹಂಗೆ ಹಿಂಗೆ ಅಂತ. ನಮ್ದು ಅಂದ್ರೆ ಫಸ್ಟ್ ಸೀನಲ್ಲೇ ಸಿನಿಮಾ ಓಪನಿಂಗಲ್ಲೇ ಮೆಸೇಜ್ ಬಂದ್ಬಿಟ್ಟಿದೆ, ಮಾತಾಡೋಂಗಿಲ್ಲ. ಓಪನಿಂಗ್ ಅಲ್ಲೇ ಫುಲ್ ದೊಡ್ಡ ಮೆಸೇಜ್. ಹೌದು, ನಾವು ರೈತರ ಪರ ನಮ್ಮಲ್ಲೂ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಹೌದಣ್ಣ. ಅಣ್ಣ, ಈಗಾಗಲೇ ಫ್ಯಾನ್ಸು ನಿಮ್ಮದು ಥಿಯೇಟ್ರುಗಳಲ್ಲಿ ಸೊ ಬುಕ್ಕಿಂಗ್ ಆಗಿ, ಸೊ ನಾವು ಉಪಾಧ್ಯಕ್ಷ ನೋಡಲೇಬೇಕು, ಅದು ಚಿಕ್ಕನೂರು ಸಿನಿಮಾ ನೋಡಬೇಕು ಅಂತಾರೆ. ಈ ಎಕ್ಸೈಟ್ಮೆಂಟ್ ಹೆಂಗಿದೆ? ಖಂಡಿತವಾಗ್ಲೂ ಅವ್ರು ತೋರಿಸೋ ಪ್ರೀತಿಗೆ, ಯಾಕಂದರೆ ಜನಕ್ಕೂ ನಮಗೂ ಡೈರೆಕ್ಟ್ ಕನೆಕ್ಟಿವಿಟಿ ಇರಲ್ಲ, ಮೀಡಿಯಾಗಳ ಮುಖಾಂತರ, ಸಿನಿಮಾ ಮುಖಾಂತರ ಇರುತ್ತೆ. ಆಮೇಲೆ ಅವ್ರು ನಾವು ಏನೂ ಕೊಟ್ಟಿರಲ್ಲ ಸರ್, ಅವ್ರಿಗೆ ಊಟ ಕೊಡ್ಸಿರ್ತೀವ, ಇಲ್ಲ ಅವ್ರ ಕಷ್ಟಗಳಿಗಾಗಿರ್ತೀವ, ಎಂಥದ್ದು ಇಲ್ಲ. ನಾವು ಮಾಡೋ ಒಂದು ಕಾಮಿಡಿನ ನೋಡಿ ಅವರು ಇಷ್ಟಪಟ್ಟು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಇರಬೇಕು. ಯಾಕೆಂದರೆ ನಾನು ಎಲ್ಲೋ ಒಂದು ಹಳ್ಳಿಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವು. ನಾನು ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದು, ನಾನು ಏನೇ ಚಂದ ಆ್ಯಕ್ಟ್ ಮಾಡ್ಬೋದು, ನಾನೇನು ಸೂಪರ್ ಆ್ಯಕ್ಟರ್ ಅಂತ ನಾನು ಹೇಳ್ಕೊಳ್ಳಲ್ಲ ಬಿಟ್ಟು, ಅದು 100% ಗೊತ್ತು. ಯಾಕಂದರೆ ನಮಗಿಂತ ಎಂತೆಂಥ ಸಖತ್ತಾಗಿ ಆ್ಯಕ್ಟ್ ಮಾಡೋರೆಲ್ಲ ಇದ್ದಾರೆ. ಅವ್ರಗಳ ಮಧ್ಯದಲ್ಲಿ ಜನ ಒಂದು ಇಷ್ಟು ಮನುಷ್ಯ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಏನು ಎಲ್ಲ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು. ಏನು ಹೇಳೋಕ್ಕಾಗಲ್ಲ, ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಅಷ್ಟೇ. ಓಕೆ ಅಣ್ಣ, ಆಯಿತು, ಓಕೆ, ಒಳ್ಳೆಯದು. 26ನೇ ತಾರೀಕು ಬರ್ತಾ ಇದೆ, ಸೊ ಹಂಗಾಗಿ ನಿಮಗೂ ನಿಮ್ಮ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜನವರಿ 26 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ, ಬಿಟ್ಟು ಫ್ಯಾಮಿಲಿ ಸಮೇತ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೊ ಮಚ್.